ಇಡ್ತಾರಂತೆ. ನಂತರ ಆ ಶಿಬಿಕೆಯೊಂದಿಗೆ ಶರೀರವನ್ನು ಚಿತಿ ಮೇಲೆ ಇಡ್ತಾರೆ. ಭರತ ಮತ್ತು ಶತ್ರುಘ್ನ ಅಗ್ನಿಹೋತ್ರವನ್ನು ತೆಗೆದುಕೊಂಡು ಬಂದು ಏನು ಅಗ್ನಿ ಸ್ಪರ್ಶ ಮಾಡ್ತಾರೆ. ನಂತರ ಎಲ್ಲರೂ ಸರಿಯೂ ನದಿ ಸ್ನಾನಕ್ಕೆ ಹೋಗ್ತಾರೆ. ಈ ಕಾಲದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಹೆಣ್ಣು ಮಕ್ಕಳು ಕೂಡ ಚಿತಿ ಹತ್ರ ಹೋಗ್ತಾ ಇದ್ರು ಅಂತಂದರೆ, ನಮಗೆ ಕೆಲವಷ್ಟು ಸಂಚಿಕೆಗಳ ಹಿಂದೆ ಕೈಕಮ್ಮ ವರ ಕೇಳಬೇಕಾದ್ರೆ ನಾನು ನಿನ್ನನ್ನು ಕೈಕಮ್ಮ 2 ವರಗಳನ್ನು ಕೇಳಿದಾಗ ದಶರಥ ಮಹಾರಾಜರು ಒಂದು ಮಾತನ್ನು ಹೇಳ್ತಾರೆ. ನೀನು ನನ್ನ ಹೆಂಡತಿಯಲ್ಲ, ನೀನು ಹುಟ್ಟಿರುವಂಥ ಮಗ ನನ್ನ ಮಗ ಅಲ್ಲ, ನಿಮ್ಮಿಬ್ಬರನ್ನು ನಾನು ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಲ್ಲೊಂದು ಮಾತನ್ನು ದಶರಥ ಮಹಾರಾಜರು ಹೇಳ್ತಾರೆ. ಭರತ ಏನಾದರೂ ರಾಮ ಅರಣ್ಯವಾಸಕ್ಕೆ ಹೋಗೋದೇ ಕೋರ್ಕೊಂಡ್ರೆ ಆತ ನನ್ನ ಶರೀರವನ್ನು ಮುಟ್ಟಬಾರ್ದು ಅಂತ ಹೇಳಿರ್ತಾರೆ. ಆದರೆ ಭರತ ಇಲ್ಲಿ ಅಣ್ಣನನ್ನು ಅರಣ್ಯಕ್ಕೆ ಕಳಿಸ್ಬೇಕು ಅಂತ ಕಿಂಚಿತು ಕೂಡ ಇಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಂತರ 2-3 ದಿನಗಳ ನಂತರ ಎಲ್ಲರೂ 2-3 ದಿನಗಳ ನಂತರ ಕೆಲವು ಲಕ್ಷ ಗೋವುಗಳನ್ನು, ಬಂಗಾರವನ್ನು ಎಲ್ಲರಿಗೂ ಇದು ಊಟ, ವೈಕುಂಠ ಸಮಾರಾಧನೆ ಊಟದ ಥರ ಎಲ್ಲ ಏರ್ಪಾಟು ಮಾಡ್ತಾರೆ. 13ನೇ ದಿನ ಶೌಚವನ್ನು ತೀರಿಸ್ತಾರೆ.